ಕಾನೂನು ಹೋರಾಟ ಹೇಗಿರುತ್ತೆ? ನೋಡಿ, ರಾಜ್ಯಪಾಲರು ಮಾಡಿರೋದು ಸಂಪೂರ್ಣವಾಗಿ ಕಾನೂನು ಬಾಹಿರ, ಇಲ್ಲೀಗಲ್ ಆರ್ಡರ್. ಅದು ನೇರವಾಗಿ ಹೇಳ್ತೇನೆ, ಗೌರವ ಕೊಟ್ಟು ಮಾತಾಡಬೇಕು. ಆದರೆ ಈ ರಾಜ್ಯಪಾಲರು ಸಾಸಿವೆ ಕಾಳಿನಷ್ಟು ಗೌರವ ಉಳಿಸ್ಕೊಂಡಿಲ್ಲ. ಅವರು ಒಬ್ಬ ರಾಜಕೀಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನೋವಿನಿಂದ ಹೇಳ್ತಾ ಇದ್ದೇನೆ ಈ ಸಂಗತಿ. ಯಾರು ದೊಡ್ಡವ್ರ ಬಗ್ಗೆ ಗೌರವ ಕೊಟ್ಟು ಮಾತಾಡೋದು ನನ್ನ ಸಂಸ್ಕೃತಿ. ಆದರೆ ದೊಡ್ಡವ್ರಿಗೂ ಗೌರವ ತೆಗೆದುಕೊಳ್ಳೋ ಗುಣ ಇರಬೇಕು. ಆದರೆ ಅವರು ಇವತ್ತೊಂದು ರಾಜಕೀಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. BJP ಅವ್ರ ಮೇಲೆ, JDS ಅವ್ರ ಮೇಲೆ 4 ರಿಕ್ವೆಸ್ಟು ಈ ಥರದ್ದು ಲೋಕಾಯುಕ್ತದಿಂದ ಬಂದಿದೆ. ಅದನ್ನ ಕೈ ಕೆಳಗೆ ಹಾಕೊಂಡು ಕೂತ್ಕೊಂಡಿದ್ದಾರೆ. ಆದರೆ ಯಾರೋ ದಾರಿಯಲ್ಲಿ ಹೋಗೋ ಮನುಷ್ಯ ಕೊಟ್ಟ ಅಂತೇಳಿ ಅದನ್ನ ಇಲ್ಲೀಗಲ್ ಆಗಿ ಮಾಡಿದ್ದಾರೆ. ಯಾಕೆ ಇಲ್ಲೀಗಲ್ ನಾನು ಹೇಳ್ತಾ ಇರೋದಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾದವರೇ ಹೇಳಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಮೇಲೆ ಆರೋಪ ಬಂದರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರು ಫಸ್ಟು ಮೇಲ್ನೋಟಕ್ಕೆ ಸತ್ಯ ಇದೆ ಅಂತ ಅವರು ಗವರ್ನರ್ಗೆ ರಿಪೋರ್ಟ್ ಕೊಡಬೇಕು. ತಗೊಂಡಿದ್ದಾರಾ ಗವರ್ನರ್ ರಿಪೋರ್ಟು ಡೈರೆಕ್ಟರ್ ಜನರಲ್ಲಿಂದ? ಇಲ್ಲ ಲೋಕಾಯುಕ್ತದಿಂದ ತಗೊಂಡಿದ್ದಾರಾ? ಏನೂ ಇಲ್ಲ. ಯಾರೋ ದಾರಿಯಲ್ಲಿ ಹೋಗೋರ ಕೈಲಿ ತಗೊಂಡು ಕೊಟ್ಟಿದ್ದಾರಲ್ವಾ? ಇದು ಇಲ್ಲೀಗಲ್. ಇದೊಂದು ರಾಜಕೀಯ ಪಿತೂರಿ. ಜನಗಳಿಂದ ಆಯ್ಕೆ ಆಗಿರುವ ಕರ್ನಾಟಕ ಸರ್ಕಾರವನ್ನು ಉರುಳಿಸಬೇಕು, ಅಧಿಕಾರ ಕಿತ್ಕೊಳ್ಳೋದಕ್ಕೆ ಮಾಡ್ತಾ ಇರೋ ಪ್ರಯತ್ನ ಆಗಿರೋದ್ರಿಂದ ಇದನ್ನು ನಾವು ನ್ಯಾಯಾಂಗದಲ್ಲೂ ಪ್ರಶ್ನೆ ಮಾಡ್ತೇವೆ. ನ್ಯಾಯಾಂಗದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ. ಕಾನೂನು ಹೋರಾಟನೂ ಮಾಡ್ತೇವೆ, ಜನಗಳ ಮಧ್ಯನೂ ಇದ್ರ ವಿರುದ್ಧ ಹೋರಾಟ ಮಾಡ್ತೇವೆ.